ನಮಸ್ಕಾರ ಪ್ರಿಯ ಭಕ್ತರೆ, ನೀವು ಕೇಳುತ್ತಿರುವುದು ಲಲಿತಾರಂಭ ಚಾನೆಲ್ನ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ. ಒಂದು ಶುಭ ಶುಕ್ರವಾರದ ಬೆಳಗ್ಗೆ ಮನೆಯ ಮುಂದೆ ಅಜ್ಜಿ ರಂಗೋಲೆ ಹಾಕುತ್ತಿದ್ದಳು. ಪೂಜಾ ಕೋಣೆಯಲ್ಲಿ ದೀಪ ಬೆಳಗುತ್ತಿತ್ತು. ಲಕ್ಷ್ಮೀ ದೇವಿಯ ಮೂರ್ತಿಗೆ ಹೂವು, ಅರಿಶಿಣ, ಕುಂಕುಮದಿಂದ ಅಲಂಕಾರ ಮಾಡಲಾಗಿತ್ತು. ಅದನ್ನೆಲ್ಲ ನೋಡುತ್ತಿದ್ದ ಮೊಮ್ಮಗಳು ಅಜ್ಜಿಯ ಬಳಿ ಬಂದು ಕುಳಿತಳು. ಮೊಮ್ಮಗಳು: ಅಜ್ಜಿ, ಇವತ್ತು ಏಕೆ ಇಷ್ಟೊಂದು ವಿಶೇಷವಾಗಿ ಪೂಜೆ ಮಾಡ್ತಿದ್ದೀಯಾ? ಅಜ್ಜಿ: ಇಂದು ವರಮಹಾಲಕ್ಷ್ಮಿ ವ್ರತ ಕಂದ. ವರಮಹಾಲಕ್ಷ್ಮಿ ಅಮ್ಮ ಅಂದ್ರೆ ಯಾರು ಅಜ್ಜಿ? ಲಕ್ಷ್ಮಿ ಅಮ್ಮ ಅಂದ್ರೆ ಹಣ, ಚಿನ್ನ, ಐಶ್ವರ್ಯ ಅಂತ ಮಾತ್ರ ನನಗೆ ಗೊತ್ತು. ಆದ್ರೆ ನೀನಿವತ್ತು ಇಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ದೀಯಲ್ಲ, ತಾಯಿ ಅಂದ್ರೆ ನಿಜವಾಗ್ಲಿ ಯಾರಜ್ಜಿ? ಅಜ್ಜಿ ಕ್ಷಣಕಾಲ ಮೌನವಾಗಿದ್ದಳು. ನಂತರ ಮೊಮ್ಮಗಳ ತಲೆಯನ್ನು ಸವರಿ ಹೇಳಿದಳು: ಕಂದ, ಇವತ್ತು ನಾನು ನಿನಗೆ ಪೂಜೆ ಮಾಡುವ ವಿಧಾನಕ್ಕಿಂತ ದೊಡ್ಡ ವಿಷಯವೊಂದನ್ನು ಹೇಳುತ್ತೇನೆ. ವರಮಹಾಲಕ್ಷ್ಮಿ ಅಮ್ಮ ನಮ್ಮ ಜೀವನಕ್ಕೆ ಏಕೆ ಬೇಕು ಅನ್ನೋದನ್ನ ನಾನು ನಿನಗೆ ತಿಳಿಸ್ಕೊಡ್ತೇನೆ. ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ ಕಂದ. ನಮ್ಮ ಮನೆಯಲ್ಲಿ ಅನ್ನವಿದ್ದರೆ ಅದು ಒಂದು ಸಂಪತ್ತು, ದೇಹದಲ್ಲಿ ಆರೋಗ್ಯವಿದ್ದರೆ ಅದು ಒಂದು ಸಂಪತ್ತು, ಮನಸ್ಸಿನಲ್ಲಿ ನೆಮ್ಮದಿ ಇದ್ದರೆ ಅದು ಕೂಡ ಸಂಪತ್ತು, ನಮಗೆ ವಿದ್ಯೆ ಇದ್ದರೆ ಅದು ಕೂಡ ಸಂಪತ್ತೆ, ಕಷ್ಟ ಬಂದಾಗ ಹೆದರದೆ ನಿಲ್ಲುವ ಧೈರ್ಯವಿದ್ದರೆ ಅದು ಕೂಡ ಸಂಪತ್ತು, ಮಕ್ಕಳ ನಗು, ಕುಟುಂಬದ ಪ್ರೀತಿ, ಮನೆಯ ಸಂತೋಷ ಇವೆಲ್ಲವೂ ಕೂಡ ಸಂಪತ್ತೆ. ಮೊಮ್ಮಗಳು: ಅಂದರೆ ಅಜ್ಜಿ, ಲಕ್ಷ್ಮಿ ಅಮ್ಮ ಅಂದರೆ ಇದೆಲ್ಲಾನೂನಾ? ಅಜ್ಜಿ: ಹೌದು ಕಂದ. ಇದಕ್ಕೆ ಲಕ್ಷ್ಮಿ ಅಮ್ಮನನ್ನು ಒಂದೇ ರೂಪದಲ್ಲಿ ನೋಡಬಾರದು. ಆಕೆ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ. ಹೀಗೆ ನಮ್ಮ ಜೀವನದ ವಿವಿಧ ಶುಭ ಸಂಪತ್ತುಗಳ ದಿವ್ಯ ರೂಪಳಾಗಿ ಅಷ್ಟಲಕ್ಷ್ಮಿಯನ್ನು ನಾವು ಆರಾಧಿಸುತ್ತೇವೆ. ಮೊಮ್ಮಗಳು ಆಶ್ಚರ್ಯದಿಂದ ಲಕ್ಷ್ಮೀದೇವಿಯ ಅಲಂಕಾರವನ್ನು ನೋಡಿದಳು. ಹಾಗಾದರೆ ವರಮಹಾಲಕ್ಷ್ಮಿ ಅಮ್ಮ ಇವೆಲ್ಲ ವರಗಳನ್ನು ಕೊಡ್ತಾಳ? ಅದೇ ಕಾರಣಕ್ಕೆ ಅವಳನ್ನು ವರಮಹಾಲಕ್ಷ್ಮಿ ಎಂದು ಕರೆಯುತ್ತಾರೆ ಕಂದ. ವರ ಅಂದರೆ ಅನುಗ್ರಹ, ಆಶೀರ್ವಾದ. ಅಂದರೆ ನಮ್ಮ ಜೀವನಕ್ಕೆ ಬೇಕಾದ ಶುಭ ಸಂಪತ್ತುಗಳನ್ನು ಕರುಣಿಸುವ ಮಹಾಲಕ್ಷ್ಮಿಯ ದಿವ್ಯ ರೂಪ ಎಂದರ್ಥ. ಮೊಮ್ಮಗಳು: ಅಜ್ಜಿ, ಹಾಗಾದರೆ ಒಂದು ವಿಷಯ ಹೇಳು. ಲಕ್ಷ್ಮಿ ಅಮ್ಮನ ಪೂಜೆಯನ್ನು ಶುಕ್ರವಾರವೇ ಏಕೆ ಮಾಡ್ತೀವಿ? ಅಜ್ಜಿ ದೀಪಕ್ಕೆ ತುಪ್ಪ ಹಾಕುತ್ತಾ ಹೇಳಿದಳು: ಶುಕ್ರವಾರವನ್ನು ಲಕ್ಷ್ಮಿ ಆರಾಧನೆಗೆ ವಿಶೇಷವಾದ ದಿನವೆಂದು ಸಂಪ್ರದಾಯದಲ್ಲಿ ಪರಿಗಣಿಸುತ್ತಾರೆ. ವರಮಹಾಲಕ್ಷ್ಮಿ ವ್ರತವು ಶ್ರಾವಣ ಮಾಸದ ಶುಭ ಶುಕ್ರವಾರಕ್ಕೆ ಸಂಬಂಧಿಸಿದೆ. ವಿಶೇಷವಾಗಿ ಶ್ರಾವಣ ಪೂರ್ಣಿಮೆಗೆ ಮುಂಚಿನ ಶುಕ್ರವಾರ ಈ ವ್ರತವನ್ನು ಆಚರಿಸುವ ಸಂಪ್ರದಾಯವು ಪ್ರಸಿದ್ಧವಾಗಿದೆ. ಆದರೆ ಕಂದ, ದಿನ ಶುಕ್ರವಾರ ಅನ್ನೋದು ಒಂದು ಕಾರಣ. ನಮ್ಮ ಮನಸ್ಸು ಶುಭವಾಗಿರುವುದು ಅದಕ್ಕಿಂತ ಮುಖ್ಯ. ಅದು ಹೇಗೆ ಅಜ್ಜಿ? ಅಜ್ಜಿ, ದೇವಿಯ ಮುಂದೆ ದೀಪ ಹಚ್ಚಿ ಮನಸ್ಸಿನಲ್ಲಿ ಕೋಪ ಇಟ್ಟುಕೊಂಡರೆ, ಹೂವು ಅರ್ಪಿಸಿ ಮಾತಿನಲ್ಲಿ ಇನ್ನೊಬ್ಬರಿಗೆ ನೋವುಗಟ್ಟರೆ, ನೈವೇದ್ಯ ಇಟ್ಟು ಅನ್ನವನ್ನು ವ್ಯರ್ಥ ಮಾಡಿದರೆ ಪೂಜೆಯ ನಿಜವಾದ ಅರ್ಥವನ್ನು ನಾವು ಕಳೆದುಕೊಳ್ಳುತ್ತೇವೆ. ಆದ್ದರಿಂದ ಪೂಜೆಯ ಜೊತೆಗೆ ನಮ್ಮ ನಡೆನುಡಿಯೂ ಪವಿತ್ರವಾಗಿರಬೇಕು. ಅಜ್ಜಿ, ಇದಕ್ಕೊಂದು ಸುಂದರ ಕಥೆಯೂ ಇದೆ ಕಂದ. ಹಿಂದಿನ ಕಾಲದಲ್ಲಿ ಚಾರುಮತಿ ಎಂಬ ಒಬ್ಬ ಹೆಣ್ಣು ಮಗಳು ಇದ್ದಳು. ಅವಳು ತುಂಬಾ ಒಳ್ಳೆಯ ಸ್ವಭಾವದವಳಾಗಿದ್ದಳು. ತನ್ನ ಗಂಡನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು. ಅತ್ತೆ ಮಾವನನ್ನು ತುಂಬಾ ಗೌರವದಿಂದ ಕಾಣುತ್ತಿದ್ದಳು. ಮನೆಯ ಕೆಲಸಗಳನ್ನು ಜವಾಬ್ದಾರಿಯಿಂದ ಮಾಡುತ್ತಿದ್ದಳು. ಯಾರಿಗೂ ನೋವಾಗದಂತೆ ಮಾತನಾಡುತ್ತಿದ್ದಳು. ಅವಳಿಗೆ ದೇವರ ಮೇಲೆ ಅಪಾರವಾದ ಭಕ್ತಿಯೂ ಇತ್ತು. ಅಂದರೆ ತುಂಬಾ ಒಳ್ಳೆಯ ಸೊಸೆ ಆಗಿದ್ದಳ ಅಜ್ಜಿ ಅಂತ ಮೊಮ್ಮಗಳು ಕೇಳ್ತಾಳೆ. ಅಜ್ಜಿ: ಹೌದು ಕಂದ. ಆದರೆ ಅವಳು ಒಳ್ಳೆಯವಳಾಗಿದ್ದದ್ದು ದೇವರು ನೋಡಲಿ ಅಂತ ಅಲ್ಲ. ಯಾರು ನೋಡದಿದ್ದರೂ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಳು. ಅದೇ ಅವಳ ವಿಶೇಷತೆ. ಒಂದು ರಾತ್ರಿ ಚಾರುಮತಿ ಮಲಗಿದ್ದಾಗ ಅವಳ ಕನಸಿನಲ್ಲಿ ಮಹಾಲಕ್ಷ್ಮೀ ದೇವಿ ಪ್ರತ್ಯಕ್ಷಳಾದಳು. ತಾಯಿಯನ್ನು ನೋಡಿದ ಚಾರುಮತಿ ಆಶ್ಚರ್ಯದಿಂದ ಕೈ ಮುಗಿದರಳು. ಮಹಾಲಕ್ಷ್ಮಿ ತಾಯಿ ಅವಳಿಗೆ ಹೀಗೆ ಹೇಳಿದಳು: ಚಾರುಮತಿ, ನಿನ್ನ ಭಕ್ತಿ, ನಿನ್ನ ಒಳ್ಳೆಯ ನಡತೆ ಮತ್ತು ನಿನ್ನ ಕುಟುಂಬದ ಮೇಲಿನ ಪ್ರೀತಿಯಿಂದ ನಾನು ಸಂತೋಷ ಪಟ್ಟಿದ್ದೇನೆ. ಶ್ರಾವಣ ಮಾಸದ ಪೂರ್ಣಿಮೆಗೆ ಮುಂಚಿನ
ಶುಕ್ರವಾರ ನನ್ನನ್ನು ವರಮಹಾಲಕ್ಷ್ಮಿ ರೂಪದಲ್ಲಿ ಪೂಜಿಸು. ಭಕ್ತಿಯಿಂದ ವ್ರತ ಆಚರಿಸು. ನಿನ್ನ ಜೊತೆಗೆ ಇತರ ಸ್ತ್ರೀಯರು ಈ ವ್ರತವನ್ನು ಆಚರಿಸಲಿ. ಅವರಿಗೆ ನನ್ನ ಆಶೀರ್ವಾದ ದೊರೆಯುತ್ತದೆ ಎಂದು ಅನುಗ್ರಹಿಸಿದಳು. ಮರುದಿನ ಬೆಳಗ್ಗೆ ಚಾರುಮತಿ ಎದ್ದಳು. ಅವಳಿಗೆ ತುಂಬಾ ಸಂತೋಷ. ತಾನು ಕಂಡ ಕನಸನ್ನು ತನ್ನ ಗಂಡನಿಗೂ ಅತ್ತೆ ಮಾವನಿಗೂ ಹೇಳಿದಳು. ಅವರು ಕೂಡ ತುಂಬಾ ಸಂತೋಷಪಟ್ಟರು. ಇದು ಮಹಾಲಕ್ಷ್ಮಿ ತಾಯಿಯ ಅನುಗ್ರಹ, ನಾವು ವ್ರತ ಮಾಡೋಣ ಅಂತ ಹೇಳಿದರು. ಚಾರುಮತಿ ಊರಿನ ಇತರ ಮಹಿಳೆಯರಿಗೂ ವಿಷಯ ತಿಳಿಸಿದಳು. ಅವರೆಲ್ಲರೂ ಕೂಡ ಸಂತೋಷದಿಂದ ವ್ರತ ಮಾಡಲು ಒಪ್ಪಿಕೊಂಡರು. ಕೊನೆಗೂ ಆ ಶುಭ ಶುಕ್ರವಾರ ಬಂತು. ಚಾರುಮತಿ ಬೆಳಗ್ಗೆ ಬೇಗ ಎದ್ದು ಮನೆ ಸ್ವಚ್ಛ ಮಾಡಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿದಳು. ಮನೆಯ ಮುಂದೆ ಸುಂದರವಾದ ರಂಗೋಲೆಯನ್ನು ಹಾಕಿದಳು. ಪೂಜೆಯ ಸ್ಥಳವನ್ನು ಸಿದ್ಧಪಡಿಸಿದಳು. ಕಳಶವನ್ನು ಸ್ಥಾಪಿಸಿ ಅದನ್ನು ಅರಿಶಿಣ, ಕುಂಕುಮ, ಹೂವುಗಳಿಂದ ಅಲಂಕರಿಸಿದಳು. ಮಹಾಲಕ್ಷ್ಮಿ ತಾಯಿಯನ್ನು ಭಕ್ತಿಯಿಂದ ಆಹ್ವಾನಿಸಿದಳು. ನಂತರ ಚಾರುಮತಿ ಮಾತ್ರವಲ್ಲ, ಊರಿನ ಅನೇಕ ಮಹಿಳೆಯರು ಕೂಡ ಅವಳ ಜೊತೆ ಸೇರಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದರು. ಲಕ್ಷ್ಮೀ ದೇವಿಗೆ ನೈವೇದ್ಯ ಅರ್ಪಿಸಿದರು, ಆರತಿ ಮಾಡಿದರು. ತದನಂತರ ತಾಯಿಯ ಆಶೀರ್ವಾದ ಪಡೆಯಲು ಕೈ ಮುಗಿದರು. ಅದ್ಭುತ ಘಟನೆ ಏನೆಂದರೆ, ಪೂಜೆ ಮುಗಿದ ಮೇಲೆ ಚಾರುಮತಿ ಮತ್ತು ಇತರ ಮಹಿಳೆಯರು ತಮ್ಮ ಕೈಗಳಿಗೆ ಪವಿತ್ರವಾದ ದಾರವನ್ನು ಕಟ್ಟಿಕೊಂಡರು. ಅದು ತಾಯಿಯ ಅನುಗ್ರಹದ ಸಂಕೇತವಾಗಿ ಧರಿಸಿದ ದಾರವಾಗಿತ್ತು. ತದನಂತರ ಅವರು ತಾಯಿಗೆ ನಮಸ್ಕರಿಸಿ ಎದ್ದು ನಿಂತರು. ಅಷ್ಟರಲ್ಲಿ ಅವರ ಪಾದಗಳಿಗೆ ನೂಪುರಗಳು ಕಾಣಿಸಿಕೊಂಡವು. ಕೈಗಳಲ್ಲಿ ಬಳೆಗಳು, ದೇಹದ ಮೇಲೆ ಆಭರಣಗಳು. ಅವರು ಅಚ್ಚರಿಯಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅಯ್ಯೋ, ಇದು ನಿಜವಾಗಿಯೂ ಆಭರಣವಾ? ಅದು ಮಹಾಲಕ್ಷ್ಮಿ ತಾಯಿಯ ಅನುಗ್ರಹದ ಸಂಕೇತ ಅಂತ ಅವರು ಭಾವಿಸಿದರು. ಊರಿನಲ್ಲೆಲ್ಲ ಸಂತೋಷ. ಆ ಮಹಿಳೆಯರ ಕುಟುಂಬಗಳಲ್ಲೂ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಯಿತು ಎಂದು ಹೇಳಲಾಗುತ್ತದೆ ಈ ಕಥೆಯ ಮುಖಾಂತರ. ಇಲ್ಲಿ ಚಾರುಮತಿಯ ಭಕ್ತಿಯನ್ನು ಎಲ್ಲರೂ ಕೊಂಡಾಡಿದರು. ಆದರೆ ಚಾರುಮತಿಗೆ ಮಾತ್ರ ಅಹಂಕಾರ ಬರಲಿಲ್ಲ. ಅವಳು ತನ್ನ ಮನಸ್ಸಿನಲ್ಲಿ ಇದು ನನ್ನ ಶಕ್ತಿಯಲ್ಲ, ಇದು ಮಹಾಲಕ್ಷ್ಮಿ ತಾಯಿಯ ಕೃಪೆ ಎಂದು ಭಾವಿಸಿದಳು. ಮೊಮ್ಮಗಳು, ಅಜ್ಜಿ ಅವಳು ತುಂಬಾ ಒಳ್ಳೆಯವಳ. ಮೊಮ್ಮಗಳು, ಅಜ್ಜಿ ಹೇಳ್ತಾಳೆ, ಹೌದು ಕಂದ. ಅದಕ್ಕೆ ಈ ಕಥೆಯಲ್ಲಿರುವ ದೊಡ್ಡ ಪಾಠವೇನು ಗೊತ್ತಾ? ಚಾರುಮತಿ ತಾಯಿಯ ಬಳಿ ಕೇವಲ ಹಣ ಕೇಳಲಿಲ್ಲ. ಅವಳ ಜೀವನವೇ ಭಕ್ತಿಯಿಂದ ತುಂಬಿತ್ತು. ಕುಟುಂಬದವರನ್ನು ಗೌರವಿಸಿದಳು. ತನ್ನ ಜವಾಬ್ದಾರಿಯನ್ನು ಪ್ರೀತಿಯಿಂದ ಮಾಡಿದಳು. ಯಾರಿಗೂ ಕೆಟ್ಟದನ್ನು ಬಯಸಲಿಲ್ಲ. ಅದಕ್ಕೆ ಈ ಕತೆ ನಮಗೆ ಹೇಳುವುದು, ಪೂಜೆ ಅಂದರೆ ದೇವರ ಮುಂದೆ ಕುಳಿತು ಮಂತ್ರ ಹೇಳುವುದಷ್ಟೇ ಅಲ್ಲ, ನಮ್ಮ ಜೀವನದಲ್ಲೂ ಒಳ್ಳೆಯತನವನ್ನು ತರುವುದು, ಮನೆಯವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು, ಹಿರಿಯರನ್ನು ಗೌರವಿಸುವುದು, ಅನ್ನವನ್ನು ವ್ಯರ್ಥ ಮಾಡದಿರುವುದು, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು, ಇವೆಲ್ಲವೂ ಭಕ್ತಿಯ ಭಾಗವಾಗಿದೆ ಎಂದು ಅಜ್ಜಿ ಹೇಳುತ್ತಾಳೆ. ಮೊಮ್ಮಗಳು, ಅಜ್ಜಿ, ಹಾಗಾದರೆ ನಾನು ವರಮಹಾಲಕ್ಷ್ಮಿ ವ್ರತ ಮಾಡಿದಾಗ ತಾಯಿಯ ಬಳಿ ಏನು ಕೇಳಬೇಕು? ಅಜ್ಜಿ ನಗುತ್ತಾ ಅವಳ ತಲೆಯನ್ನು ಸವರಿದಳು. ಅಜ್ಜಿ ಹೇಳ್ತಾಳೆ, ನಿನಗೆ ಏನು ಬೇಕೋ ಅದನ್ನೇ ಕೇಳು ಕಂದ. ಮೊಮ್ಮಗಳು, ಅಜ್ಜಿ, ನಾನು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಆರೋಗ್ಯ ಕೊಡಲಿ ಎಂದು ಕೇಳುತ್ತೇನೆ. ಅಪ್ಪ ಅಮ್ಮ ಯಾವಾಗಲೂ ಸಂತೋಷವಾಗಿರಲಿ ಎಂದು ಬಯಸುತ್ತೇನೆ. ನೀನು ನನ್ನ ಜೊತೆ ಯಾವಾಗಲೂ ಇರಬೇಕು ಅಜ್ಜಿ. ನಮ್ಮ ಮನೆಯಲ್ಲಿ ಅನ್ನದ ಕೊರತೆ ಆಗಬಾರದು. ಯಾರಿಗಾದರೂ ಕಷ್ಟ ಬಂದಾಗ ನಾವು ಸಹಾಯ ಮಾಡುವ ಶಕ್ತಿ ನಮಗಿರಬೇಕು. ನಮ್ಮ ಮನೆಯಲ್ಲಿ ಲಕ್ಷ್ಮೀ ಅಮ್ಮನ ಕೃಪೆ ಯಾವತ್ತೂ ಇರಬೇಕು ಎಂದು ಕೇಳುತ್ತೇನೆ ಅಜ್ಜಿ ಎಂದಳು. ಅದೇ ಕಂದ, ತಾಯಿಯ ಬಳಿ ಕೇಳಬೇಕಾದ ನಿಜವಾದ ವರ. ಹಣ ಬರುತ್ತದೆ ಹೋಗುತ್ತದೆ, ಆದರೆ ಕುಟುಂಬದ ಪ್ರೀತಿ, ಆರೋಗ್ಯ, ನೆಮ್ಮದಿ, ಭಕ್ತಿ ಇವು ಇದ್ದರೆ ಅದಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಇಲ್ಲ ಎಂದು ಅಜ್ಜಿ ಹೇಳುತ್ತಾಳೆ. ಚಾರುಮತಿಯ ಕತೆ ನಮಗೆ ಒಂದು ಸುಂದರವಾದ ವಿಷಯ ಕಲಿಸುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹ ಎಂದರೆ ಕೇವಲ ಹಣ ಅಥವಾ ಚಿನ್ನವಲ್ಲ,
ನಮ್ಮ ಮನೆಯಲ್ಲಿ ಪ್ರೀತಿ ಇದ್ದರೆ ಅದು ಲಕ್ಷ್ಮಿ, ಅನ್ನ ಇದ್ದರೆ ಅದು ಲಕ್ಷ್ಮಿ, ಆರೋಗ್ಯ ಇದ್ದರೆ ಅದು ಲಕ್ಷ್ಮಿ, ಜ್ಞಾನ ಇದ್ದರೆ ಅದು ಕೂಡ ಲಕ್ಷ್ಮಿಯೇ, ಧೈರ್ಯವಿದ್ದರೆ ಅದೂ ಲಕ್ಷ್ಮಿ, ನೆಮ್ಮದಿ ಇದ್ದರೆ ಅದು ಲಕ್ಷ್ಮಿ. ಆದ್ದರಿಂದ ಈ ವರಮಹಾಲಕ್ಷ್ಮಿ ಹಬ್ಬದಂದು ತಾಯಿಯ ಬಳಿ ಕೇವಲ ನನಗೆ ಕೊಡು ಎಂದು ಕೇಳುವುದಕ್ಕಿಂತ ತಾಯಿ ನೀನು ಕೊಟ್ಟಿರುವುದನ್ನು ಕಾಪಾಡು, ನಮ್ಮ ಮನೆಯಲ್ಲಿ ಸದಾ ನಿನ್ನ ಕೃಪೆ ಇರಲಿ ಎಂದು ಪ್ರಾರ್ಥಿಸೋಣ. ಶ್ರೀ ವರಮಹಾಲಕ್ಷ್ಮಿ ತಾಯಿಯ ಅನುಗ್ರಹ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ಇಂತಹ ಸರಳ ಕನ್ನಡದಲ್ಲಿ ದೇವಿಯ ಮಹಿಮೆ ಮತ್ತು ಆಧ್ಯಾತ್ಮಿಕ ಅರ್ಥವನ್ನು ತಿಳಿಯಲು ಲಲಿತಾರಂಭ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.